ಇಲ್ಲಿ ಕಾಣ್ತದೆ ಅಲ್ವಾ, ಇದೇ ಕೇದಾರ್ನಾಥ್ ಫ್ರೆಂಡ್ಸ್. ಇದು ನಮ್ಮದು ಈಗ ಫುಲ್ ಕೊಪ್ಪಳ ವ್ಯೂ ಇದು. ಈಗ ಇಲ್ಲಿ ನಾವು ಕೊಪ್ಪಳದ ಈಗ ಟಾಪ್ ವ್ಯೂ ಪಾಯಿಂಟಲ್ಲಿದ್ದೀವಿ ಈಗ. ಹಲೋ ಗಾಯ್ಸ್, ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನನಗೂ ಹಂಗೆ ಅನ್ನಿಸ್ತಾ ಐತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರವಿವಾರ ಆಗಿರೋದ್ರಿಂದ ನಾವು ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನು ನೋಡೋಕ್ಕೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಕೂಡ ಹೋಗ್ತಾ ಇದ್ದೀವಿ. ಈಗ ನಾವು ಈಗ ಪ್ರಕಾಶ, ಇದು ಈ ಪಿಕ್ನಿಕ್ ಬಗ್ಗೆ ಈಗ ನಿನಗೆ ಆಗಿರ್ತಕ್ಕಂಥ ಒಂದೆರಡು ಅನಿಸಿಕೆಗಳನ್ನು ಹೇಳಪ್ಪ. ಈಗ ಬರೋ ಪ್ರಕಾಶ ಬಾರೋ, ಏನು ನೀನು ಏನು ಹೇಳ್ಬೇಕಂದ್ರೆ ನಿನ್ನೆ ರಾತ್ರಿಯಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಈಗ ಫೈನಲಿ ನಾವು ಹೊಂಟ್ಬಿಟ್ಟಿವಿ. ಭಾಳ ತುಂಬ ಖುಷಿ ಆಗ್ತಾ ಇದೆ. ನಾವು ಫೈನಲ್ ಇಯರ್ ವಿದ್ಯಾರ್ಥಿ ಆಗಿರೋದ್ರಿಂದ ಇದೊಂದು ನಮ್ಮ ಹಾಸ್ಟೆಲ್ ಜೀವನದಲ್ಲಿ ಅಂತಿಮವಾಗಿ ಮೆಮೊರೀಸ್ ಆಗಿಬಿಡಿದೆ ಅನ್ನೋದು ನಮ್ಮ ಒಂದು ಆಶಯ ಆಗಿದೆ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಏನಪ್ಪ ಅಂದರೆ ಈಗ ನಾವು ಹಬ್ಬ ಅಂದರೆ ಇನ್ನೂ ಒಂದು ತಿಂಗಳು ಅಷ್ಟಾಗಿ ನಾವು ಇಲ್ಲ ರೀ ಈಗ ಜೊತೆಗೂಡಿ ಈಗ ಹಾಸ್ಟೆಲ್ದಾಗ ಇರೋದು ಅಷ್ಟೇ. ಇನ್ನು ಮತ್ತು ಅಷ್ಟರಲ್ಲಿ ಈಗ ನಾವು ಹುಡ್ರ ಜೊತೆಗೆಲ್ಲ ಒಂದೆಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಹೋಗ್ತಾ ಇದೀವಿ ನಾವು. ಈಗ ನಾವು ಪಿಕ್ನಿಕ್ ಹೋಗ್ತಾ ಇದ್ದೀವಲ್ಲ, ಈಗ ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು ಹೇಳಪ್ಪ? ಈಗ ಎಲ್ಲ ಹುಡ್ರು ಹೋಗ್ತಾ ಇದ್ದೀವಿ ಈಗ. ಗುಡ್ ಮಾರ್ನಿಂಗ್ ಆಲ್ who subscribes my Marty channel. He is YouTuber. We are going to the today mini Kedarnath. Which place is famous in Koppala? Mini Kedarnath, Koppala Fort and any ನಾವೆಲ್ಲ ಕೂಡಿ ಜೂನಿಯರ್ಸು ನಾವು ನಮ್ಮ ಬ್ಯಾಚ್ ಹುಡ್ರು. ಯಾಕಂದರೆ ನಾವು ಹೋಗ್ತಾ ಇರೋದು ಈಗ ಲಾಸ್ಟ್ ಇಯರ್ ಅಲ್ವಾ, ಇನ್ನೂ ಒಂದು 15 ಡೇಸ್ ಅಷ್ಟೇ ಇರೋದು. ಆದ ಕಾರಣಕ್ಕಾಗಿ ನಮ್ಮ ಕೊಪ್ಪಳದಾಗ ವಿತೌಟ್ ಬಜೆಟ್ ಅನ್ನೋಕ್ಕಿಂತ ಏನಪ್ಪ ಲೋ ಬಜೆಟ್ ಅಂತಕ್ಕಿಂತ ವಿತೌಟ್ ಬಜೆಟ್ ಇದು. ಹಂಗಾಗಿ ಇಲ್ಲೇ ಕೊಪ್ಪಳದಲ್ಲಿ ಯಾವ ಫೇಮಸ್ ಇದೆ ಪ್ಲೇಸು, ಆ ಫೇಮಸ್ಗೆ ವರ್ಷಾಂಚರವಾಗಿ ಪಿಕ್ನಿಕ್ಕಾಗಿ ಹೋಗ್ತಾ ಇದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಲ. ಓಕೆ, ಇಲ್ಲಿ ನಮ್ಮ ಎರಡು ಅನ್ಸಿಕೆ ಕೇಳಪ್ಪ. ನಮ್ಮ ಬಸವ, ಈಗ ನಮ್ಮ ಗ್ರೂಪ್ನಾಗ ಈಗ ಹಿರಿಯ ನೀನ. ಈಗ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ನೀನು ಈಗ ಜೀವನದ ಜೊತೆ ನಾವು ಆಟ ಆಡಕ್ಕೆ ಕುಂತೀವಿ. ಇನ್ನೊಂದು ತಿಂಗಳಾದ್ರೆ ಜೀವನ ನಮ್ಮ ಜೊತೆ ಆಟ ಆಡ್ತೀವಿ. ನೋ ಕಾಮೆಂಟ್ಸ್. ಹುಡುಗರು ವರ್ಷಾಂಚರ ಹೊಂಟಿದ್ವಿ. ಹಂಗಾಗಿ ನಮ್ಮ ಹಾಸ್ಟೆಲ್ನಾಗ ನಮ್ಮ ನಾಯಿ ಕೂಡ ಸಾಕಿದೀವಿ. ಇದು ಕೂಡ ನಮ್ಮಿಂದ ಬರ್ತಾ ಇದೆ, ನಮ್ಮಿಂದ ಕೂಡ ಇದು ಬರ್ತಾ ಇದೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಎಲ್ಲಿಗೆ ಪಿಕ್ನಿಕ್ ಹೋಗಕ್ಕಂತ ಹೋಗ್ತಾ ಇದೀವಿ. ಬಟ್ ಆದ್ರೆ ನಮ್ಮ ನಾಯಿನ ನಮ್ಮನ್ನು ಕರ್ಕೊಂಡು ಹೊರಬಿಟ್ಟೈತಿ ಈಗ ಹಾಸ್ಟೆಲಿಂದ. ಇದು ನಮ್ಮ ನಾಯಿ ಇವತ್ತು ಹಾಸ್ಟೆಲಿಂದ ಹೊಂಟೈತಿ. ಇದು ನಾವು ನಾಯಿ ಕರ್ಕೊಂಡು ಹೋಗೋದಲ್ಲ, ನಾಯಿ ನಮ್ಮನ್ನ ಕರ್ಕೊಂಡು ಹೊಂಟ್ಬಿಡುತ್ತೆ ಈಗ. ಅಲ್ಲ ಫ್ರೆಂಡ್ಸ್, ಇವಾಗ ಏನಂತಂದರೆ ನಾವು ಮಿನಿ ಕೇದಾರ್ನಾಥ್ ಮತ್ತು ಅಲ್ಲಿ ನಮ್ಮ ಕೊಪ್ಪಳ ಕೋಟೆನ ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ ನಾವೀಗ. ಇಲ್ಲಿ ಹಂಗೆ ನೋಡೋವಾಗ ಇಲ್ಲಿ ಇದು ಕೊಪ್ಪಳ ನಮ್ಮದು ಗವಿಮಠ ಇತ್ತು. ಗವಿಮಠನ ಈಗ ಹಂಗೆ ನೋಡ್ಕೊಂಡು ಎಲ್ಲಿಗೆ ಅಂದ್ರೆ ಸೀದಾ ಈಗ ಮಿನಿ ಕೇದಾರ್ನಾಥ್ ಹೋಗ್ತಾ ಇದ್ದೀವಿ ಈಗ ನಾವು. ಇನ್ನೇನು ಇವಾಗ ಆಲ್ಮೋಸ್ಟ್ ಈಗ ನಾವು ಕೇದಾರ್ನಾಥ್ ದೇವಾಲಯನ ತಲುಪಿಟ್ಟಿದ್ದೀವಿ. ಮಿನಿ ಕೇದಾರ್ನಾಥ್ ದೇವಾಲಯನ ಇಲ್ಲಿರೋದು ಅದು ಕೊಪ್ಪಳ ಕೋಟೆಯಲ್ಲಿ ಕಾಣಿಸ್ತಿದೆಯಲ್ಲ, ಇದು ನಾವು ಕೊಪ್ಪಳ ಫೋರ್ಟ್. ಅದು ನಾವು ಈಗ ಮೊದಲು ಕೇದಾರನಾಥನ ದೇವಾಲಯನ ದರ್ಶನ ಮಾಡ್ಕೊಂಡು ಆಮೇಲೆ ಕೊಪ್ಪಳ ಕೋಟೆಗೆ ಹೋಗ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ ಈಗ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ. ಇಲ್ಲಿ ಈ ಕೆರೆಯಲ್ಲಿ ಒಂದು ಬೋಟ್ ನಿಂದಿಸ್ಬಿಟ್ರೆ ಈಗ ಅಲ್ಲಿಗೆ ಹೋಗ್ಬೇಕಾಯ್ತು ನಾವು. ಬಟ್ ಇಲ್ಲಿ ಹೆಂಗೆ ಹೋಗೋದಂಬುದು ನಮಗಿನ್ನ ಗೊತ್ತಿಲ್ಲ. ನಾವು ಇನ್ನೇನು ಕೇದಾರ್ನಾಥ ರೀಚ್ ಆದ್ವಿ. ಅಷ್ಟು ನಮ್ಮ ಫ್ರೆಂಡ್ಸು ಇಲ್ಲಿದೆ ನೋಡಿ, ಇದೇ ಕೇದಾರ್ನಾಥ. ಇಲ್ಲಿ ಕಾಣ್ತದೆ ಅಲ್ವಾ, ಇದೇ ಕೇದಾರ್ನಾಥ್. ಫ್ರೆಂಡ್ಸ್, ಇದು ಏನಪ್ಪ ಅಂತಂದರೆ ಈಗ ಕೆಲವರಿಗೆ ಅದು ಕೇದಾರ್ನಾಥ್ ದೇವಾಲಯಕ್ಕೆ ಹೋಗೋದು ಆಗ್ತಾ ಇರಲ್ಲ. ಈಗ ಅಂತಾರೆ ಏನಪ್ಪ ಅಂದರೆ ಇದು ಲೋ ಬಜೆಟ್ ಕೇದಾರ್ನಾಥ್ ದೇವಾಲಯ ಅಂತ ಹೇಳ್ಬೋದು. ಇಲ್ಲಿ ಸೇಮ್ ಇದನ್ನ ಅದೇ ರೀತಿಯಲ್ಲಿ ಅಲ್ಲಿ ಮೇನ್ ಯಾವ ಥರ ಇದೆಯಲ್ಲ ಅದೇ ಕೇದಾರ್ನಾಥ್ ದೇವಾಲಯ ಥರನೇ ಇದನ್ನು ಇಲ್ಲಿ ಈಗ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಹಾಗೆ ಒಂದು ಹನುಮಂತಂದು ವಿಗ್ರಹ ಇದೆ. ಇದು ಹೊಸದಾಗಿ ನಿರ್ಮಾಣ ಆಗಿದೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಈಗ ಇದು ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ನಾವು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಇಲ್ಲಿ ಜಾಸ್ತಿ ಏನು ಮಾತಾಡೋಂಗಿಲ್ಲ, ಅದಕ್ಕೆ ವಾಯ್ಸು ಸರಿ ಕೇಳಿಸ್ತಾ ಇಲ್ಲ. ನಮ್ಮ ಹುಡ್ರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ ಆಗಲಿ. ಇಲ್ಲಿ ಶಿವನ ಮುಂದೆ ಅಲ್ಲಿ ಒಂದು ಚಿಕ್ಕ ನಂದಿ ವಿಗ್ರಹ ಇದೆ. ಅಲ್ಲಿ ಎದುರುಗಡೆ ನೋಡಿದರೆ ಇನ್ನೊಂದು ದೊಡ್ಡ ನಂದಿ ವಿಗ್ರಹ ಕಾಣಿಸುತ್ತೆ ಅಲ್ಲಿ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು
ಶಿವರಾತ್ರೇಶ್ವರ ದೇವಾಲಯನ ದರ್ಶನ ಮಾಡ್ಕೊಂಡು ಬಂದೀವಿ. ಈಗ ಹೇಳಬೇಕಲ್ಲಿ ನಾವು ಶಿವರಾತ್ರೇಶ್ವರ ದೇವಾಲಯಕ್ಕೆ ಬಂದು ಎಲ್ಲ ದರ್ಶನ ತೆಗೆದುಕೊಂಡು ನಮಗೆ ಒಂದು ತ್ರಿಶೂಲ ಥರ ಆಶೀರ್ವಾದ ಮಾಡಿದರು ಸ್ವಾಮಿಯವರು. ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ನೀವು ತಾನೇ, ಈಗ ನಾವು ಮಿನಿ ಕೇದಾರನಾಥ್ ದೇವಾಲಯನ ಈಗ ತಾನೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮದು ಮುಂದಿನ ಪ್ರಯಾಣ ಎಲ್ಲಿಗೆ ಅಂತಂದರೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಅದು ಕೊಪ್ಪಳ ಫೋರ್ಟ್, ಆ ಕೊಪ್ಪಳ ಫೋರ್ಟಿಗೆ ಹೋಗ್ತಾ ಇದ್ದೀವಿ ನಾವೀಗ. ನಾವೆಲ್ಲ ಮಿನಿ ಕೇದಾರನಾಥಕ್ಕೆ ದರ್ಶನ ಮಾಡಿಕೊಂಡು ನಮ್ಮೆಲ್ಲ ಹುಡುಗರು ಈಗ ಕೊಪ್ಪಳ ಪೋರ್ಟ್ ಹೋಗ್ತಾ ಇರೋದು. ಈಗ ಅಲ್ಲಿದೆ ಅಲ್ಲ ಅದು ಆ ಕೋಟೆಯಲ್ಲಿ ಒಳ್ಳೆ ವ್ಯೂಗೋಸ್ಕರ ಎಕ್ಸೈಟ್ಮೆಂಟ್ ಆಗಿವಿ. ಅಲ್ಲಿರ್ತೀವಿ, ಮತ್ತೆ ಸಿಗೋಣ. ಈಗ ನಾವು ಕೊಪ್ಪಳದ ಪೋರ್ಟ್ ಮುಂದೆ ನಿಂತ್ಕೊಂಡಿದ್ದೀವಿ. ಈಗ ಎಲ್ಲರೂ ಒಳಗಡೆ ಹೋಗಿ ಮ್ಯಾಗ ಹತ್ತಕ್ಕೆ ಹೋಗ್ಬೇಕು. ಇನ್ನೂ ಲಾಂಗ್ ಜರ್ನಿ ಐತಿ ಇಲ್ಲಿಂದ ಇತ್ತಾಗ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗ್ಬೇಕು ನೋಡ್ರಿ. ಒಬ್ಬರೇ ಇಲ್ಲೀಗ ಇಲ್ಲಿ ಪೋರ್ಟಿ ಮುಂದೆ ಇದೀವಿ. ಈಗ ನಾವು ಇವಾಗ ಇಲ್ಲಿ ಹತ್ಕೊಂಡು ಈಗ ಒಳಗೆ ಹೋಗ್ಬೇಕು. ಈಗ ಗಾಯ್ಸ್, ಈ ಕೋಟೆ ಇದೆಯಲ್ಲ, ಈ ಕೋಟೆನ ಬಿಜಾಪುರದ ಸುಲ್ತಾನ್ ರೈತಲ್ಲಿದ್ದನ 1603 ಇದನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇದು ಒಬ್ಬ ರಾಜನ ಕೈಲೇ ಇದು ಏನು ಕಟ್ಟೋದು ಪೂರ್ತಿ ಆಗಿಲ್ಲ. ಕೆಲವೊಬ್ರು ಇದನ್ನ ಬಾಗಿಲನ್ನ ಕೆಲವೊಬ್ರು ನಿರ್ಮಾಣ ಮಾಡ್ಯಾರ. ಅದಾದ್ಮೇಲೆ ಕೆಲವರು ಇದನ್ನ ದೇವಾಲಯಗಳನ್ನ ನಿರ್ಮಾಣ ಮಾಡ್ರಿ, ಇಲ್ಲಿರ್ತಕ್ಕಂಥ ದೇವಾಲಯಗಳನ್ನ. ಅದಾದ್ಮೇಲೆ ಇದು ಮತ್ತೆ ಇದು ಶಿವಾಜಿ ಕೈ ಆಳ್ವಿಕೆ ಸಿಕ್ಕಿ ಇದು ಈ ಥರ ಏನು ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೋಟೆ ಇಲ್ಲಿ ಹಲವಾರು ದೇವಾಲಯಗಳಿವೆ. ಅವುಗಳನ್ನು ಕೆಲವರು ಏನಂತ ಹೇಳಿದ್ರೆ, ಈಗ ಕೆಲವರು ಮುಸ್ಲಿಂ ನಾಯಕರು ಇರ್ತಾರಲ್ಲ, ಅಂದರೆ ಈಗ ಬಿಜಾಪುರ ನವಾಬರು ಮತ್ತು ಕೆಲವು ಸುಲ್ತಾನರು. ಅದಾದ್ಮೇಲೆ ಶಿವಾಜಿ ಕೂಡ ಇದು ಶಿವಾಜಿ ಕೈಯ ಆಳ್ವಿಕೆ ಇದು ಸಿಕ್ಕಿತ್ತಿದು. ಅದಾದ್ಮೇಲೆ ಇದು ಚಾಳುಕ್ಯರ ಆಳ್ವಿಗೆ ಒಳಪಟ್ಟು ಇಮ್ಮಡಿ ಪುಲಿಗೆಚ್ಚಿದ್ನ ರಿನೋವೇಷನ್ ಮಾಡಿದ್ನ ಅಂತಂದ್ರೆ ಹೇಳ್ಬೋದು. ಈಗ ನಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದು ಬಾವಿ ಇದೆ. ಇಲ್ಲಿ ಬರಗಾಲ ಸಂದರ್ಭದಲ್ಲಿ ನೀರು ಸಂಗ್ರಹ ಆಗ್ತಿತ್ತು ಅಂತಂದೇಳಿ ನಾವೀಗ ಹೇಳ್ಬೋದು. ಇಲ್ಲಿ ನಮ್ಮ ಹುಡುಗರು ಇದು ಫೋಟೋ ಅರ್ಧಕ್ಕೆ ಎತ್ತಿದ್ದಾರೆ, ಆಗಲೇ ಸುಸ್ತಾಗಿ ಮಕ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ಸ್ವಿಚ್ ಆಫ್. ಫುಲ್ ಈಗ ಏನಂದರೆ ಫುಲ್ಲು ಎಲ್ಲ ಕಾಲು ನೋವಾಗ್ಬಿಟ್ಟಿದ್ವಿ. ನಿನ್ನೆ ಸ್ಪೋರ್ಟ್ಸ್ ಹಾಲಿಗೆ ಹೋಗಿದ್ವಿ, ಅಲ್ಲಿ ಕೂಡ ತುಂಬ ದಲ್ಕೊಂಡಿದ್ವಿ. ಅದೇ ರೀತಿಯಾಗಿ ನಾವು ಮಾತೇ ಬರ್ತಿಲ್ಲ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ ಬರ್ತಿಲ್ಲ ಪಾಪ. ನೋಡಿದ್ರಲ್ಲ ನಮ್ಮೀಗ ಹುಡುಗರ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಂಥರ ಹೈಡಿಂಗ್ ಗೋ. ಇದು ಹೆಂಗೆ ಗೊತ್ತಾ, ಯಾರಾದರೂ ಅಟ್ಯಾಕ್ ಮಾಡಿದಾಗ, ಒಂದು ಬೇರೆ ರಾಜ್ಯದವರು ಇಂದ ಈ ಕೋಟೆಗೆ ಅಟ್ಯಾಕ್ ಮಾಡಿದಾಗ ಆ ರಾಜರ ರಾಣಿಯನ್ನು ಇಲ್ಲಿ ಕಡೆ ಅಡಗಲಿಕ್ಕೆ ಮಾಡಿರೋದ್ರಿಂದ ಹುಡುಗರು ತುಂಬಾ ಸುಸ್ತಾಗಿರೋದು. ಇಲ್ಲಿ ಇತ್ತಗ ನೀರಡಿಕೆಗಿಂತ ಬೀರಡಿಕೆಗಿದ್ದ ಜಾಸ್ತಿ. ಪಾಪ ನಿಮ್ಮ ನೋವು ಹೇಳಪ್ಪ, ಹೇಳಪ್ಪ. ಏನ್ ಮಾಡಕಪ್ಪ, ದೋಸ್ತನ ಜೊತೆ ಬಂದಿ, ಒಂದು ಗುಟ್ಟು ನೀರಿಲ್ಲ ಏನಿಲ್ಲ. ಪಾಪ 70 ವರ್ಷ ಬಿಡು. ಫ್ರೆಂಡ್ಸ್, ಇಲ್ಲಿ ನೀವು ಏನಂದ್ರೆ ಇಲ್ಲಿ ಬಂದರೆ ನೋ ಬಡ್ಜೆಟ್ ಟ್ರಿಪ್ಪು, ಮತ್ತು ಇಲ್ಲಿ ಚೆನ್ನಾಗಿರ್ತಕ್ಕಂಥ ವ್ಯೂ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಲ್ಲ ಥರ ಆಗಿ ಚೆನ್ನಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಸಿಗ್ತೈತಿ. ಇಲ್ಲಿ ಇದು ಕೋಟೆ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಇದು ಕರ್ನಾಟಕದಲ್ಲಿ ಸುಂದರವಾಗಿರ್ತಕ್ಕಂಥ ಕೋಟೆಗಳಲ್ಲಿ ಇದು ಒಂದು ಸಹ ಅಂತಂದೇಳಿ ನಾವು ಹೇಳ್ಬೋದು. ಈಗ ಫ್ರೆಂಡ್ಸ್, ಇದು ನಮ್ಮದು ಈಗ ಫುಲ್ ಕೊಪ್ಪಳ ವ್ಯೂ. ಇದು ಈಗ ಇಲ್ಲಿ ನಾವು ಕೊಪ್ಪಳದ ಈಗ ಟಾಪ್ ವ್ಯೂ ಪಾಯಿಂಟಲ್ಲಿದೆ. ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲೇ ಇದ್ದೀವಿ ನಾವು. ಕಾಣ್ತಾ ಇದೆ ಅಲ್ವಾ, ಇದು ಎಮ್ ಟಿ ಗ್ರೌಂಡು. ಇದು SC ಗ್ರೌಂಡ್. ಇದು ಅಜ್ಜ ಮಠ. ಫ್ರೆಂಡ್ಸ್, ಇವಾಗ ಏನಂತಂದರೆ ಎಲ್ಲ ಗೋಡೆಗಳ ಮೇಲೆ ಈಗಿನ ಕಾಲದ ಜನರೆಲ್ಲ ಅವ್ರ ಲವರ್ಸ್ಗೋಸ್ಕರ ನನ್ನ ಹೆಸರು ಮತ್ತು ನಿನ್ನ ಹೆಸರು ಮತ್ತು ಹಾರ್ಟ್ ಸಿಂಬಲ್ ಅದನ್ನೆಲ್ಲ ಕೆತ್ತಾರೆ. ಆದರೆ ಅವಾಗಿರ್ತಕ್ಕಂಥ ರಾಜರುಗಳು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಶಾಸನ ಕೆತ್ತಾರೆ. ಇಲ್ಲಿರೋದು ಇಲ್ಲಿ ಐತಲ್ಲ, ಇದು ಶಾಸನ. ಆದರೆ ಅಲ್ಲಿರೋದ ಇಲ್ಲಿ ಜನರ ಏನು ಮಾಡಿರ್ತಾರೆ ಅಂದರೆ, ಇಲ್ಲಿ ಕೆಲವ್ರಿಗೆ ತಮ್ಮ ಹೆಸರುಗಳನ್ನು ಕೆತ್ತಿಬಿಟ್ಟಿರ್ತಾರೆ. ಇದು ಇಲ್ಲಿ ಈ ಥರ ಅವಶೇಷಗಳನ್ನು ನಮಗೂ ನಾಶವಾಗಬಾರ್ದು. ಇದನ್ನೆಲ್ಲ ನಾವು ಕಾಪಾಡ್ಕೊಂತ ಹೋಗಿ ಫ್ರೆಂಡ್ಸ್, ಇವು ನೋಡಿ, ಇವೆಲ್ಲ ಅವಾಗಿನ ಕಾಲ ಇರ್ತಕ್ಕಂಥ ಯಾವ ಭಾಷೆ ಅಂತ ನಮಗೇನು ಇದು ಗೊತ್ತಿಲ್ಲ. ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು, ಇವೆಲ್ಲ ಅವಾಗಿನ ಕಾಲದ ಶಾಸನಗಳು. ಇಲ್ಲಿ ರಾಜನ ಆಡಳಿತದ ಬಗ್ಗೆ ಯಾವ ಥರ ಇರ್ತಂತ ಇಲ್ಲಿ ಬದಿರ್ತಾರೆ. ಆದರೆ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಲ್ಲ ಹಳೆ ಶಾಸನಗಳು. ಆದರೆ ಇಲ್ಲಿ ಯಾರೋ ಪಾಪ ಹುಡುಗರು ಹುಡುಗರದಾರಲ್ಲ ನೋಡಲ್ಲಿ, ಈಗ ಹೆಸರು ತಮ್ಮ ಹೆಸರುಗಳನ್ನು ಬರೋದು, ಲವರ್ ಹೆಸರುಗಳನ್ನು ಬರೋದು, ಈ ಥರ ಮಾಡ್ತಾ ಇದ್ದಾರೆ. ಈ ಥರ ಮಾಡೋದು ಇದು ಶೋಚನೀಯ. ಇಷ್ಟೆಲ್ಲ ನೋಡಿದ ಮೇಲೆ ನಾವು
ಈಗ ಎಲ್ಲ ಹುಡುಗರಿಗೆಲ್ಲ ಟಯರ್ಡ್ ಆಗಿಬಿಡುತ್ತೆ. ಎಲ್ಲರಿಗೆ ಹೋಗೋಣ ಊರಿಗೆ ಹಾಸ್ಟೆಲಿಗೆ ಹೋಗ್ಬಿಡೋಣ ಅಂತೇಳಿ ಈಗ ಹೋಗ್ತಾ ಇದ್ದೀವಿ. ಈಗ ಇನ್ನೇನು ಈಗ ಇಳಿದು ಹೋಗ್ತಾ ಇದ್ದೀವಿ. ಇದೇನಪ್ಪ ಅಂತಂದರೆ ಈಗ ಇಲ್ಲಿ ನಾವು ಈ ಥರ ಶಾಸನಗಳು ಯಾವ್ಯಾವ ಸಿಗ್ತಿರ್ತವೆ ಅಥವಾ ನಮ್ಮ ಕೋಟೆಗಳನ್ನು ಈ ಥರ ಈಗಿನ ಇರ್ತಕ್ಕಂಥ ರಾಜಕಾರಣಿಗಳು ಅಥವಾ ಜನರು ಏನು ಮಾಡ್ಬೇಕಂದ್ರೆ ಇದನ್ನು ನಾವು ದುರಸ್ತಿಗೊಳಿಸಿ ಅಂದರೆ ಎಲ್ಲ ಮಲ್ಟೆಯಿಂದ ಕಟ್ಟಿಸಿ ನಾವು ಇದನ್ನ ಕಾಪಾಡ್ಕೊಂಡು ಹೋಗೋದು ನೋಡ್ಬೇಕು ಇದನ್ನ ಫ್ರೆಂಡ್ಸ್. ಈಗ ನಮಗೆಲ್ಲ ಹುಡ್ರಿಗೆ ಈಗ ಕೊಪ್ಪಳ ಕೋಟೆ ಐತಲ್ಲ ಇದನ್ನೆಲ್ಲ ಸುತ್ತಾಡಿ ಬಂದು ಈಗ ಹುಡ್ರಿಗೆ ಸಾಕಾಗ್ಬಿಡುತ್ತೆ ಫುಲ್ಲು. ಅದಕ್ಕೆ ಈಗ ನಾವು ಈಗ ಊಟ ಟೈಮ್ ಆಯ್ತು. ಊಟ ಮಾಡೋದಕ್ಕೆ ಅಂತೇಳಿ ಹಾಸ್ಟೆಲಿಗೆ ಹೋಗ್ತಾ ಇದ್ದೀವಿ. ಈಗ ಈ ವಿಡಿಯೋ ನಿಮಗೆ ನೋಡ್ತಾ ಇರೋದು ಯಾರ್ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ.